ಎಲ್ಲರಿಗೂ ನಮಸ್ಕಾರ. ಗಾಯತ್ರಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಕಷ್ಟ ಇರೋದ್ರಿಂದ ಉಪವಾಸಕ್ಕೆ ಸಲುವಾಗಿ ನಾನು ಇಲ್ಲಿ ನವಣೆ ಮತ್ತು ರಾಗಿ ಇವೆಲ್ಲ ಮಿಲೆಟ್ಸ್ ಇರ್ತಾವಲ್ಲ, ಅದರೊಳಗೆ ಬರ್ನ್ಯಾಡ್ ಅಂತ ಒಂದು ಮಿಲೆಟ್, ಇದು ಅಂದರೆ ಒರೆದಕ್ಕಿ. ಇದು ಸಂಕಷ್ಟ ವ್ರತಕ್ಕೆ, ಆಮೇಲೆ ಏಕಾದಶಿ ಉಪವಾಸ ಇರ್ತಾವಲ್ಲ ಅಂಥದಕ್ಕೆಲ್ಲ ಇದು ಮಾಡ್ಕೊಳ್ಳಿಕ್ಕೆ ಬರ್ತದೆ, ಉಪ್ಪಿಟ್ಟು ಥರ. ಅದನ್ನೀಗ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇಲ್ಲಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿನಿ. ಇದರೊಳಗೆ 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೋತೀನಿ. ನೀವು ಬೇಕಾದ್ರೆ ತುಪ್ಪನೂ ಬಳಸಬಹುದು, ಆದರೆ ಆಮೇಲೇನೂ ತುಪ್ಪ ಹಾಕ್ಕೋತೀವಿ ನಾವು. ಎಣ್ಣೆ ಕಾಯ್ದ್ಮೇಲೆ ಜೀರಿಗೆ 1 ಚಮಚದಷ್ಟು. ಸಂಕಷ್ಟ ಏಕಾದಶಿಗೆ ನಾವು ಸಾಸಿವೆದು ಬಳಸಂಗಿಲ್ಲ, ಅದಕ್ಕಾಗಿ ಜೀರಿಗೆ ಅಷ್ಟೇ ಹಾಕ್ಕೋಬೇಕು. ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ, ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಸ್ವಲ್ಪ ಕರಿಬೇವು, ಎಣ್ಣೆ ಒಳಗೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ನೀರು ಹಾಕ್ಕೋಬೇಕು. ನಾನು ಇಲ್ಲೇನು 1 ಗ್ಲಾಸ್ ಅಷ್ಟು ಇದು ಒರೆದಕ್ಕೆ ತೊಗೊಂಡಿನಲ್ಲ, ಇದರ 4 ಪಟ್ಟು ನೀರು ಹಾಕ್ಕೋತೀನಿ. ಅಂದರೆ ಬೇಯಬೇಕಲ್ಲ ಅದು, ಹಂಗಾಗಿ 4 ಲೋಟ ನೀರು ಹಾಕ್ಕೋತೀನಿ. ಅದೇ ಗ್ಲಾಸ್ಲಿ ಸೇಮ್ ಗ್ಲಾಸ್ಲಿಂದ 4 ಲೋಟ ನೀರು. ಜಾಸ್ತಿ ನಿಮ್ಗೆ ಸಾಫ್ಟ್ ಬೇಕಾಯ್ತಂದ್ರೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ನೀರು ಹಾಕ್ಕೋಬೋದು. ಇಲ್ಲಿ 4 ತೊಗೊಂಡ್ರೆ ಕರೆಕ್ಟ್ ಆಗ್ತದೆ. ಅಷ್ಟು ನೀರು ಕುದಿಯೋಷ್ಟೊತ್ತಿಗೆ ಇದನ್ನು ನಾವು ಒರೆದಕ್ಕೆ ತೊಗೊಂಡಿದ್ದು ಅದನ್ನು ಸ್ವಚ್ಛ ತೊಳ್ಕೊಳ್ಬೇಕು. ಎಲ್ಲದರೊಳಗಿನ ಕರಿ ನೀರೆಲ್ಲ ಹೋಗೋತನ ಒಂದು 4-5 ಸಲ ತೊಳ್ಕೊಬೇಕು ಒರೆದಕ್ಕಿ. ಸಾಬುದಾಣಿ ಬೇಡಾದವರು ಇದನ್ನು ಮಾಡ್ಕೊಂಡು ತಿನ್ಬೋದು. ಈಗ ತೊಳ್ಕೊಂಡಿದ್ದಾತು. ಈಗ ನೀರು ಸ್ವಲ್ಪ ಕುದಿಲಿಕ್ಕೆ ಬಂದವ. ಈಗ ಇದು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಆಮೇಲೆ ಬೆಲ್ಲ. ಇಷ್ಟು ಬೆಲ್ಲ ಹಾಕ್ಕೋತೀನಿ ನಾನು. ನಿಮ್ಗೆ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೋಬೋದು. ಈಗ ನಾವು ಎಷ್ಟು ಬೆಲ್ಲ ಹಾಕ್ಕೊಂಡಿವಲ್ಲ ಇದ್ರ ತಕ್ಕಂತೆ ನಾವು ಶೇಂಗಾದ ಪುಡಿ ಹಾಕ್ಕೋಬೇಕು. ಇಲ್ಲಿ ನಾನು ಒಂದು 4 ಚಮಚದಷ್ಟು ಶೇಂಗಾದ ಪುಡಿ ಹಾಕ್ಕೋತೀನಿ. ಹುರಿದಿದ್ದೆವು ಇವು. ಅತಿ ಪೂರ್ಣ ಪೌಡ್ರ್ ಆಗಬಾರ್ದು, ಸ್ವಲ್ಪ ಉಳ್ಚವಳು ಇರ್ತಾವಲ್ಲ ಆ ಥರ ಮಾಡ್ಕೋಬೇಕು ಶೇಂಗಾ. ಈಗ ತೊಳ್ಕೊಂಡಿದ್ದ ಒರೆದಕ್ಕಿ ಹಾಕ್ಕೋಬೇಕು. ಒಬ್ಬೊಬ್ರು ಇದಕ್ಕೆ ಹಾಗೆ ವೈಟ್ ಅನ್ನ ಥರ ಮಾಡ್ಕೊಂಡಿದ್ದನ್ನು ಇದಕ್ಕೆ ಶೇಂಗಾ ಸಾರು ಮಾಡ್ಕೋತಾರೆ, ಅದನ್ನು ಮಾಡ್ಕೋಬೋದು. ಈಗ ಅರ್ಜೆಂಟ್ ಇದ್ದಾಗ ಇದಕ್ಕೆ ಉಪ್ಪಿಟ್ಟು ಥರ ಮಾಡ್ಕೊಂಡು ತಿಂದುಬಿಟ್ರೆ ಈಸಿ ಆಗ್ತದೆ ನಮಗೆ ಮಾಡ್ಕೊಳ್ಳಿಕ್ಕೆ. ಅದೂ ರುಚಿ ಆಗ್ತದೆ, ಇದೂ ರುಚಿ ಆಗ್ತದೆ. ಶೇಂಗಾ ಸಾರು ಇದು ಒರೆದಕ್ಕಿದು ಮಾಡ್ಕೊಂಡ್ರೆ ಅದು ಮಸ್ತ್ ಆಗ್ತದೆ. ಟೈಮ್ ಇಲ್ಲದೆ ಇರುವಾಗ ಅರ್ಜೆಂಟ್ ಇದ್ದಾಗ ಈ ರೀತಿ ಮಾಡ್ಕೋಬೋದು. ಈಗ ಚೆಂದಾಗಿ ಕುದ್ದು ಎಲ್ಲ ಪೂರ್ಣ ಬೇಯ್ತನ ಬೇಯಿಸ್ಬೇಕು. ಇದನ್ನು ಉರಿ ಜೋರಾಗೇ ಇರಬೇಕು. ನೀರು ಸ್ವಲ್ಪ ಕಮ್ಮಿ ಆದಂಗೆ ಸ್ವಲ್ಪ ಗ್ಯಾಸ್ ಸ್ಲೋ ಇಡಬೇಕು. ಈಗ ಸ್ಟಾರ್ಟಿಂಗ್ ಸ್ವಲ್ಪ ಜೋರಾಗೇ ಇಡಬೇಕು. ಇದಕ್ಕೆ ಮರಾಠಿ ಒಳಗೆ ಬಗರ್ ಅಂತಾರೆ. ಇನ್ನು ನಾವು ಒರೆದಕ್ಕಿ ಅನ್ನನೂ ಅಂತಾರೆ, ಒರೆದಕ್ಕಿ ಉಪ್ಪಿಟ್ಟು ಅಂತ ಅಂತಾರೆ. ಈಗ ಇನ್ನು ನೀರೆಲ್ಲ ಚೆಂದೆಲ್ಲ ಬೆಂದ ಮೇಲೆ ಇನ್ನೂ ಸ್ವಲ್ಪ ನೀರಿದ್ದಾಗ ಅದನ್ನು ಸಣ್ಣ ಸ್ಲೋ ಇಟ್ಟು ಮುಚ್ಚಿಟ್ಬಿಟ್ರೆ ಒಂದು 2-3-4 ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸಿದ್ರೆ ಮುಗೀತು. ಮೇಲೆ ಒಂಚೂರು ತುಪ್ಪ ಹಾಕಿ ಮುಚ್ಚಿಟ್ಬಿಟ್ರೆ ಮಸ್ತ್ ಆಗ್ತದೆ ಇದು.
ಮೊದಲು ಒಂಚೂರು ಹಿಂಗೆ ಮುಚ್ಚಿಟ್ಟು ನೋಡಿರಿ, ಅದು ಉಕ್ಕು ಬರ್ತು ಅಂದ್ರೆ ತೆಗೆದು ಬಿಡ್ರಿ. ಉಕ್ಕು ಬರಲಿಲ್ಲ ಮಾಡಲಿಲ್ಲ ಅಂದ್ರೆ ಪೂರ್ಣ ಮುಚ್ಚಿ ಸಣ್ಣ ಉರಿ ಒಳಗೆ ಇಟ್ಬಿಡಬೇಕು. ಈಗ ಒಂದು 3-4 ನಿಮಿಷ ಇಟ್ಟಿದ್ದೆ. ಈಗ ನೋಡಿರಿ, ತಿರುಗಾಡಿ ನೋಡಬೇಕು. ಈಗ ಮೇಲೆ ಒಂದು ಸ್ವಲ್ಪ ಒಂದರಿಂದ 2 ಚಮಚದಷ್ಟು ತುಪ್ಪ ಹಾಕಿ ಕೈ ಆಡಿಸಿ ಇಟ್ಬಿಡಬೇಕು ಮುಚ್ಚಿ. ಅಂದರೆ ಒಮ್ಗೊಯ್ಲಿಕ್ಕೆ ಉಪ್ಪಿಟ್ಟದು ಹೆಂಗೆ ಇಡ್ತೀವಲ್ಲ ಆ ಥರ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಈಗ 1-2 ನಿಮಿಷ ಮುಚ್ಚಿಟ್ಬಿಡಬೇಕು. ಈಗ ಬರ್ರಿ 2 ನಿಮಿಷ ಆಯ್ತು. ಈಗ ಸರ್ವ್ ಮಾಡೋಣ. ಬಿಸಿ ಬಿಸಿ ಇದ್ದಾಗನೇ ತಿಂದುಬಿಡಬೇಕು, ಅಂದ್ರೆ ಟೇಸ್ಟ್ ಕೊಡ್ತದದು. ಆರಿದ ಮೇಲೆ ನಿಮಗೆ ತುಪ್ಪ ಸರಿ ಅನ್ಸಂಗಿಲ್ಲ, ಅವಾಗ ಮೊಸರು ಹಾಕ್ಕೊಂಡು ತಿನ್ಬೋದು. ಇಷ್ಟೇ ನೋಡಿರಿ, ಇದು ಟ್ರೈ ಮಾಡಿ ನೋಡಿರಿ.